A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಪಹಲ್ಗಾಮ್ ಉಗ್ರರ ಅಟ್ಟಹಾಸ, ಶ್ರದ್ಧಾಂಜಲಿ ಅರ್ಪಿಸಿದ ಉಪ್ಪಾರಪೇಟೆ ಮುಸ್ಲಿಂ ಬಾಂಧವರು. ಶುಕ್ರವಾರದ ನಮಾಜ್ ನಂತರ ಶ್ರದ್ಧಾಂಜಲಿ ಸಲ್ಲಿಕೆ. ಹೌದು ವೀಕ್ಷಕರೇ, ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿಯಲ್ಲಿ ಮೃತಪಟ್ಟವರಿಗೆ ತಾಲೂಕಿನ ಉಪ್ಪಾರಪೇಟೆ ಗ್ರಾಮದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಉಪ್ಪಾರಪೇಟೆ ಗ್ರಾಮದ ಜಾಮಿಯಾ ಮಸೀದಿಯಲ್ಲಿ ಶುಕ್ರವಾರದ ನಮಾಜ್ ಮುಕ್ತಾಯವಾದ ನಂತರ ಎಲ್ಲಾ ಮುಸ್ಲಿಂ ಬಾಂಧವರು ಒಟ್ಟಾಗಿ ಸೇರಿ 2 ನಿಮಿಷ ಮೌನ ಆಚರಿಸಿ ಮೃತರ ಆತ್ಮಕ್ಕೆ ಶಾಂತಿ ಕೋರಿದರು. ನಂತರ ಮಸೀದಿ ಅಧ್ಯಕ್ಷರಾದ ಎಂ ಶಫಿ ಮಾತನಾಡಿ, ಈ ಕೃತ್ಯ ಬಹಳ ದುಃಖವಾಗಿದೆ. ಇದನ್ನು ದೇಶದ ಪ್ರತಿಯೊಬ್ಬ ನಾಗರಿಕರು ಒಗ್ಗಟ್ಟಿನಿಂದ ಎದುರಿಸಬೇಕಾಗಿದೆ. ಇಂತಹ ಭಯೋತ್ಪಾದನೆಗೆ ಭಾರತ ಬಗ್ಗುವುದಿಲ್ಲ ಎಂದರು. ಪಹಲ್ಗಾಮ್ ಉಗ್ರ ದಾಳಿಯನ್ನ ಖಂಡಿಸಲು ಪದಗಳು ಸಿಗುತ್ತಿಲ್ಲ. ಈ ದಾಳಿಯಲ್ಲಿ ಮೃತಪಟ್ಟವರ ಕುಟುಂಬಸ್ಥರ ನೋವಿನಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಆದರೆ ಆ ಅಮಾನವೀಯ ದಾಳಿಯನ್ನ ನಡೆಸಿದ ಉಗ್ರರನ್ನ ಶಿಕ್ಷಿಸದ ಹೊರತು ಕೇಂದ್ರ ಸರ್ಕಾರ ಕೂಡಲೇ ಉಗ್ರರನ್ನ ತಕ್ಕ ಪಾಠ ಕಲಿಸಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಸೀದಿ ಕಾರ್ಯದರ್ಶಿ ಇಸಾಕ್ ಅಹಮದ್, ಆಯೂಬ್ ಖಾನ್, ಸಾದಿಕ್ ಅಲಿ ಖಾನ್, ಎಂ ಇಮ್ರಾನ್, ಎಂ ಸಿರಾಜ್, ಸೈಯದ್ ಶಫಿವುಲ್ಲಾ, ರಿಜ್ವಾನ್ ಶರೀಫ್, ಸೈಯದ್ ರಿಜ್ವಾನ್ ಸೇರಿದಂತೆ ಮತ್ತಿತರರು ಇದ್ದರು. और उसी के ज़रिए से मैं मैसेज देना चाहता हूँ आप सभी हजरात से और हमारे हिंदू भाई के लिए सबको भी और सब कुछ ಸಲಾಂ ಅಲೈಕುಂ. ಎಲ್ಲರಿಗೂ ನಮಸ್ಕಾರ. ಈಗ ಕಾಶ್ಮೀರನಲ್ಲಿ ಆಗಿರೋದಂಥ ಘಟನೆ ಎಲ್ಲರಿಗೂ ನೋವಿದೆ. ಅದ್ರ ಬಗ್ಗೆ ನಾವು ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಅವರು ಮನೆಗೆ 28 ಜನ ಆಗಿದ್ದಾರೆ. ಅವ್ರ ಮನೆಗೆ ಇದು ಶಾಂತಿ ಆಗಲಿ ಅಂತ ನಾವು ಇಲ್ಲಿ ಪ್ರೇಯರ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ ನಮ್ಮ ಮುಸಲ್ಮಾನರ ಬಗ್ಗೆ. ಈಗ ನಾವಿರೋದು ನಮ್ಮ ಹಿಂದೂಸ್ತಾನಲ್ಲಿ, ನಾವು ಹುಟ್ಟಿರೋದು ಹಿಂದೂಸ್ತಾನಲ್ಲಿ, ನಾವು ಆಮೇಲೆ ನಾವು ಬಿಸ್ನೆಸ್ ಮಾಡ್ತಾ ಇರೋದು ಕೂಡ ನಮ್ಮ ಹಿಂದೂಸ್ತಾನಲ್ಲಿ, ನಾವು ಊಟ ತಿಂತಾ ಇರೋದು ಹಿಂದೂಸ್ತಾನದ್ದು. ನಮ್ಮ ಏನನ್ನ ಮಾಡಬೇಕಂದ್ರೆ ಬಿಸ್ನೆಸ್ಸು ಏನನ್ನ ಆಗಲಿ ನಮ್ಮ ಮನೆ ಕಟ್ಟಬೇಕಂದ್ರೆ ನಮ್ಮ ಹಿಂದೂಸ್ತಾನಲ್ಲಿ, ಆ ಮನೆಗೆ ಉಳಿಸ್ಕೋಬೇಕಂದ್ರೆ ನಾವು ಹಿಂದೂ, ಮುಸ್ಲಿಂ, ಸಿಖ್, ಈಸಾಯಿ ಎಲ್ಲರೂ ನಮ್ಮ ಒಂದಾಗ ಇಟ್ಕೊಂಡು ಇದು ಉಳಿಸ್ಕೋಬೇಕು. ನಮ್ಮ ದೇಶಕ್ಕೆ ನಾವು ಕಾಪಾಡೋಕ್ಕೆ ನಮ್ಗೆಲ್ಲರೂ ಒಂದೇ ಇದ್ದೇನೆ. ಈಗ ನಮ್ಮ ಜಾಸ್ತಿ ರಿಪೋರ್ಟರ್ ಹೇಳ್ತಾ ಇದ್ದಾರೆ, ನಾವು ಕೂಡ ನೋಡಿದ್ದೀನಿ, ನೀವು ಎಲ್ಲರೂ ನೋಡಿದ್ದೀರಿ. ನೀವು ಇಲ್ಲಿ ಏನೋ ನ್ಯೂಸು, ಸೋಷಲ್ ಮೀಡಿಯಾನಲ್ಲಿ, ವಾಟ್ಸಪ್ನಲ್ಲಿ ಈಗ ಎಲ್ಲರೂ ನಮ್ಮ ಮುಸಲ್ಮಾನರು ಮೋದಿಗೆ ಹೇಳ್ತಾ ಇರೋದು, ಆರ್ಮಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ನೀವು ಹಮ್ ತುಮಾರೆ ಸಾಥ್ ಹೈ ಅಂತ. ನಾವು ಕೂಡ ನಮ್ಮ ಮೋದಿಜಿಗೆ ಸಾಥ್ ಇದ್ದಾರೆ ನಮ್ಮ ಎಲ್ಲರೂ. ಈ ಫೈಟ್ ಮಾಡೋಕ್ಕೆ ಫಸ್ಟ್ ಇವರು ಬದಲಾ ತಕ್ಕೋಬೇಕು. ಇವರು ತಗೊಂಡ್ಬಿಟ್ಟು ಫಸ್ಟ್ ಇದು ನಮ್ಮ ದೇಶಕ್ಕೆ ಉಳಿಸ್ಕೋಬೇಕು. ನಮ್ಮ ದೇಶಕ್ಕೋಸ್ಕರ ನಾವು ಎಲ್ಲರೂ ಪ್ರಾಣ ಕೊಡೋಕ್ಕೆ ಕೂಡ ಸಿದ್ಧಗ ಇದ್ದೀರಿ ನಾವು. ಅಷ್ಟು ಮಾತ್ರ.